ಸಿಎಂ ಸಿದ್ದರಾಮಯ್ಯನವರು ದೇವೇಗೌಡರ ವಿರುದ್ಧವಾಗಿ ಗುಡುಗಿದ್ದಾರೆ ಹಾಸನ ಸಮಾವೇಶದಲ್ಲಿ. ನನಗಿಂತ ದೇವೇಗೌಡರು 15 ವರ್ಷ ದೊಡ್ಡವರು, ನನ್ನ ಗರ್ವಭಂಗ ಮಾಡ್ತೀನಿ ಅಂತ ಹೇಳಿದ್ರು. ಅವರಿಂದ ಈ ಮಾತನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಗರ್ವಭಂಗ ಮಾಡಲಿಕ್ಕೆ ಬಿಡ್ತೀರಾ ಅಂತ ಜನರನ್ನ ಪ್ರಶ್ನೆ ಮಾಡಿದ್ರು. ಇನ್ನು ವಯಸ್ಸಿಗೆ ತಕ್ಕ ಹಾಗೆ ದೇವೇಗೌಡರು ಮಾತನಾಡಬೇಕಲ್ವಾ, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹಾಕ್ತೀನಿ ಅಂತ ಅವರು ಗಟ್ಟಿ ಧ್ವನಿಯಲ್ಲಿ ಹಲ್ಕಚ್ಚಿ ಮಾತನಾಡಿದ್ರಲ್ಲ, ಇದು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಅವರ ವಯಸ್ಸಿಗೆ ತಕ್ಕ ಮಾತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಚನ್ನಪಟ್ಟಣದಲ್ಲಿ ಕಣ್ಣೀರು ಹಾಕ್ತಾರೆ. ಯಾಕೆ? ಹಾಸನದ ಹೆಣ್ಣುಮಕ್ಕಳ ಕಣ್ಣೀರು ಅವ್ರು ಕಾಣಿಸ್ತಾ ಇಲ್ವಾ? ಇಲ್ಲಿ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರಲ್ಲ, ಇಲ್ಲಿ ಯಾಕೆ ಬಂದು ಮಾತನಾಡಿಲ್ಲ, ಇಲ್ಲಿ ಯಾಕೆ ಬಂದು ಕಣ್ಣೀರು ಹಾಕಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು 15 ವರ್ಷ ಚಿಕ್ಕವರಷ್ಟೇ ದೇವೇಗೌಡರು ನನಗಿಂತ. ಆದರೆ ನಾನೇನಾದ್ರೂ ಮಾತನಾಡಿದ್ರೆ ಒಕ್ಕಲಿಗರ ವಿರೋಧಿ ಅಂತ ಹೇಳ್ತಾರೆ. ಆದರೆ ಅವರು ಆಡಿದಂತಹ ಮಾತು ಅದನ್ನ ಒಪ್ಲಿಕ್ಕೆ ಸಾಧ್ಯನಾ? ನನ್ನ ಗರ್ವಭಂಗ ಮಾಡ್ತೀನಿ ಅಂತ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಮೊಮ್ಮಗನ ಗೆಲುವಿಗಾಗಿ ಅಲ್ಲಿಯೇ ಚನ್ನಪಟ್ಟಣದಲ್ಲೇ ಇದ್ರಲ್ಲ 5-6 ದಿನ. ಸೊ ಯಾಕೆ ಹಾಸನದ ಹೆಣ್ಣು ಮಕ್ಕಳ ಕಣ್ಣೀರಿನ ಕಥೆ ಅರ್ಥ ಆಗ್ತಿಲ್ಲ? ಇಲ್ಲಿನ ಹಾಸನ ಜನತೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇಲ್ಲಿ ಯಾವತ್ತಾದ್ರೂ ಬಂದಿದ್ದಾರಾ? ಇಲ್ಲಿನ ಜನರ ಸಮಸ್ಯೆಗಳನ್ನ ಆಲಿಸಿದ್ದಾರಾ? ಇಲ್ಲಿನ ಹೆಣ್ಣು ಮಕ್ಕಳ ನೋವನ್ನ ಕೇಳಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ಸರ್ಕಾರ ಕಿತ್ತು ಹಾಕ್ತೀನಿ ಅಂತ ಹಲ್ಲು ಕಚ್ಕೊಂಡು ದೇವೇಗೌಡರು ಅಲ್ಲೊಂದು ಭಾಷಣವನ್ನ ಮಾಡಿದ್ರಲ್ಲ, ಅಷ್ಟು ಸುಲಭನ ಒಂದು ಸರ್ಕಾರವನ್ನ ಕಿತ್ತು ಹಾಕ್ಲಿಕ್ಕೆ? ವಯಸ್ಸಿಗೆ ತಕ್ಕ ಹಾಗೆ ದೇವೇಗೌಡರು ಮಾತನಾಡಬೇಕಲ್ವಾ ಅಂತ ಸಿಎಂ ಸಿದ್ದರಾಮಯ್ಯನವರು ಗರ್ವಭಂಗ ವಿಚಾರ ಮತ್ತು ಸರ್ಕಾರವನ್ನ ಪತನ ಮಾಡ್ತೀನಿ ಅನ್ನುವಂತಹ ದೇವೇಗೌಡರ ವಿಷಯವಾಗಿ ಪ್ರಸ್ತಾಪ ಮಾಡ್ತಾ, ಅವರಿಗೂ ನನಗೂ 15 ವರ್ಷಗಳ ಡಿಫರೆನ್ಸ್ ಅಷ್ಟೇ ಏಜ್ನಲ್ಲಿ, ಆದರೆ ಅವರು ವಯಸ್ಸಿಗೆ ತಕ್ಕ ಹಾಗೆ ಮಾತನಾಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ.